ಪ್ರತಿದಿನ ನೀವು ದಿನ ವಿಶೇಷತೆಯನ್ನು ನೋಡ್ತಾ ಇದ್ರಿ. ಆದರೆ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರ ಏನೆಲ್ಲ ವಿಶೇಷತೆಗಳಿವೆ, ದ್ವಾದಶ ರಾಶಿಗಳ ವಾರದ ಫಲವೇನು, ಜೊತೆಗೆ ಇದು ನೇರ ಪ್ರಸಾರ ಕಾರ್ಯಕ್ರಮವಾಗಿರೋದ್ರಿಂದ ತಮಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಶಾಸ್ತ್ರಿಗಳಿರ್ತಾರೆ, ಕರೆ ಮಾಡಿ ಮಾತಾಡಬಹುದು. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನಾವು ವಾರ ಭವಿಷ್ಯ ಕಾರ್ಯಕ್ರಮವನ್ನು ಒಂದು ಒಳ್ಳೆ ಮಾತಿನ ಮೂಲಕ ಆರಂಭ ಮಾಡ್ತೀವಿ. ಈ ವಾರದ ಒಳ್ಳೆ ಮಾತನ್ನು ತಿಳಿಸೋದಾದ್ರೆ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೀತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶರತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ವಾರ ಭವಿಷ್ಯ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಒಂದು ಒಳ್ಳೆಯ ಮಾತಿನೊಂದಿಗೆ. ತಮ್ಮೆಲ್ಲರಿಗೂ ಗೊತ್ತಿರೋದೆ ಈ ವಾರದ ಮಾತು, ಹಿತನುಡಿ ಯಾವುದು ಗಮನಿಸಿ. ಮುನಿವಾಕ್ಯ ಅಂತಕ್ಕಂಥದ್ದು ಸತ್ಯ. ಸತ್ಯಂ ಸತ್ಯಂ ಮುನೇರ ವಾಕ್ಯಂ ನಾದತ್ತಂ ಉಪತಿಷ್ಠತೆ ಅಂಬುವೆ ಪೂರಿತಾ ಪೃಥ್ವಿ ಚಾಟಕಸ್ಯ ಮರುಸ್ಥಲಿ ಅಂತ. ಮುನೇರ ವಾಕ್ಯ ಅಂತಂದರೆ ಮುನಿಗಳ, ಋಷಿಗಳ ವಾಕ್ಯ ಏನಾಗಿದೆಯಪ್ಪ ಅಂತಂದರೆ ಸತ್ಯಂ ಸತ್ಯಂ, ನಿಜವಾಗಿಯೂ ಅದು ಸತ್ಯವಾಗಿರುತ್ತೆ. ಏನು ದೈವ ಕೊಡದೇ ಇರತಕ್ಕಂಥದ್ದು ಯಾವತ್ತಿಗೂ ನಮಗೆ ಲಭ್ಯವಾಗೋದೇ ಇಲ್ಲ. ಚಾತಕ ಪಕ್ಷಿ, ಭೂಮಿ ತುಂಬ ನೀರಿದೆ, ಆದರೆ ಚಾತಕ ಪಕ್ಷಿಗೆ ಅದು ನೀರಾಗಿರೋದಿಲ್ಲ, ಅದು ಮಳೆಗಾಗಿ ಕಾಯುತ್ತೆ. ಇದೇನನ್ನು ಹೇಳುತ್ತಪ್ಪ ಅಂತಂದರೆ ಕಾಲ ಹಾಗೂ ನಮಗೆ ದಕ್ಕಬೇಕಾಗಿರ್ತಕ್ಕಂಥ ಫಲ ಎರಡರ ಸೂಚನೆ ಮಾಡುತ್ತೆ. ಕಾಲ ಬರದ ಹೊರತು ನಮಗೆ ಆ ಫಲ ಸಿಗೋದಿಲ್ಲ. ಕಾಲ ಬಂದಾಗಲೇ ಆ ಪಕ್ವವಾದ ಅಥವಾ ನಮಗೇನು ಸೇರಬೇಕು, ನಮಗೆ ಯಾವುದು ಪಕ್ವ, ನಮಗೆ ಯಾವುದು ಹಿತ, ಅದು ಬಂದು ದಕ್ಕತ್ತೆ ಅನ್ನೋದನ್ನು ಇದು ಸೂಚಿಸುತ್ತೆ. ಅದು ದೈವ ಕೃಪೆ ಹಾಗೇ ಇರೋದು. ತುಟಿಗಳನ್ನು ಸುಟ್ಕೊಂಡು ಬಿಟ್ಟರೆ ಕ್ಷೀರಾಮೃತವನ್ನು ತಂದು ಮುಂದೆ ಇಟ್ಟರೂ ಕೂಡ ಸೇವಿಸೋಕ್ಕಾಗಲ್ಲ ಅಲ್ವಾ? ಕಾರಣ ಕಾಲ ನಮಗೆ ಹಾಗೆ ಬರೆ ಮಾಡಿಬಿಟ್ಟಿದೆ. ನಮ್ಮ ಬಾಯಿಗೆ ನಾಲಿಗೆ ಸುಟ್ಟು ಹೋಗುತ್ತೆ, ಏನೋ ಆಗಿಬಿಡುತ್ತೆ. ಪಾಯಸ ಎಲ್ಲ ಬೇಕಾಗಿರ್ತಕ್ಕಂಥ ಸಮೃದ್ಧ ಮೃಷ್ಟಾನ್ನವನ್ನು ತಂದು ಮುಂದೆ ಇಟ್ಟರೆ ಆಗುತ್ತಾ? ನಾಲಿಗೆ ಬಾಯಿ ಹುಣ್ಣಾದಾಗ ಎಲ್ಲವೂ ಇದಾಗುತ್ತೆ. ಆ ಸಂದರ್ಭ ನಮಗೆ ಕಾಲ, ನಮಗೆ ಭಗವಂತ ಕೃಪೆ ಮಾಡಿ ಅದನ್ನು ತಂದು ಕೊಡಬೇಕು ನಮಗೆ. ಇದೆಲ್ಲ ಕಡೆ ಮತ್ತು ಒಂದು ಮದುವೆ ವಿಚಾರದಿಂದ ಹಿಡಿದು ಅಯ್ಯೋ ವಿಪರೀತವಾದ ಪೂಜೆ ಪುನಸ್ಕಾರಗಳು, ಮತ್ತೊಂದು ಯಜ್ಞ ಹವನ ಎಲ್ಲ ಮಾಡಿಸಿರ್ತಾರೆ, ದಕ್ತಾ ಇಲ್ಲವಲ್ಲ. ಕಾಲ ಬರದ ಹೊರತು ಏನು ಮಾಡೋದು? ಹಾಗಂತ ಪೂಜೆ ಮಾಡಿದ ವ್ಯರ್ಥ ಅಂತಲ್ಲ, ಆ ಫಲ ಮತ್ತಿನ್ಯಾವಾಗಲೂ ಅದು ಡೆಪಾಸಿಟ್ ಆಗಿರುತ್ತೆ. ಒಂದು ಸಲ ವಿಶೇಷವಾದ ಫಲ ಬರುತ್ತೆ, ನೀವು ನಿರೀಕ್ಷೆಯೂ ಮಾಡಿಲ್ಲದೆ ಇರತಕ್ಕಂಥ ಒಂದು ವಿಶೇಷ ಫಲವನ್ನು ತಂದು ಕೊಡುತ್ತೆ ಅದು. ಆದರೆ ಕಾಯಬೇಕು. ಕಾಲ ನಮ್ಮನ್ನು ಕಾಯಿಸಿ ಒಂದು ದಿವಸ ಒಳ್ಳೆಯದನ್ನು ತಂದು ಕೊಡುತ್ತೆ. ಅಲ್ಲಿವರೆಗೆ ನಮಗೆ ತಾಳ್ಮೆ ಹಾಳಾಗಿಬಿಡುತ್ತೆ. ತಾಳ್ಮೆಗಿಡ್ತೀವಿ. ತಾಳ್ಮೆಗಿಡದೆ ಕಾದುಕೊಂಡಿದ್ದರೆ ಒಂದು ಒಳ್ಳೆಯ ಫಲವನ್ನು ಭಗವಂತ ನಮಗೆ ಬೇಕಾದದ್ದನ್ನು ಒಂದು ದಿವಸ ತಂದು ಕೊಡ್ತಾನೆ. ಅವನು ಕೊಡದೇ ಇದ್ದರೆ ಖಂಡಿತವಾಗಿಯೂ ಈ ಜನ್ಮದಲ್ಲಿ ಸಿಗಲ್ಲ. ನಾವು ಇಷ್ಟೆಲ್ಲ ಪ್ರಪಂಚದಲ್ಲಿ ಹುಟ್ಟಿದ್ದೀವಲ್ವ, ಎಷ್ಟೋ ಜನರ ಸಂಪರ್ಕವೇ ಏರ್ಪಾಡಾಗೋದಿಲ್ಲ. ಕಾರಣ ಏನಪ್ಪ ಅಂದರೆ ಕಾಲ ಮತ್ತು ವಿಧಿ, ದೈವ ನಮ್ಮನ್ನು ಪರಿಚಯಿಸೋದೇ ಇಲ್ಲ. ಇನ್ನು ಕೆಲವೊಮ್ಮೆ ಪ್ರಾರಬ್ಧವಶಾತ್ ನಮ್ಮನ್ನು ಬಿಟ್ಟೋಗದೇ ಇರತಕ್ಕಂಥ ಗಂಟು ಬಿದ್ದುಬಿಟ್ಟಿರುತ್ತೆ. ಅನುಭವಿಸೋದು ಏನು ಮಾಡೋದು? ದೈವ ಕೊಟ್ಟಿದೆ, ಇದನ್ನು ಸಹಿಸ್ಕೋಬೇಕಾಗುತ್ತೆ. ಹೀಗೆ ದೈವ ಏನನ್ನು ಕೊಡುತ್ತೋ ಅದನ್ನೇ ಪ್ರಸಾದ ಅಂದುಕೊಂಡು ಬದುಕೋದು ಬಹಳ ಉತ್ತಮರ ಲಕ್ಷಣ. ದೈವ ಕೊಡದೆ ಏನೂ ಸಿಗೋದಿಲ್ಲ ಅಂತ ಇದರ ತಾತ್ಪರ್ಯ. ಹೀಗಾಗಿ ನಾವು ಹಪ್ಪಿಸಿದ್ರೆ, ನಾವು ಬೇಡುವುದನ್ನು ಈಶ್ವರನೆಂಬ ನಚ್ಚಿಲ್ಲ, ಬೇಡಲು ಒಳಿತಾವುದೆಂಬುದರ ಅರಿವುಮಿಲ್ಲ, ಕೂಡಿ ಬಂದುದನ್ನೇ ನೀನು ಅವನಿಚ್ಛೆಯಂ ತಿಳಿ ಅಂತ DVG ಹೇಳ್ತಾರಲ್ಲ. ಹೀಗಾಗಿ ಅವನು ಕೊಟ್ಟಿದ್ದೇನೋ ಪ್ರಸಾದ ಅಂದ್ಕೊಳ್ಳೋಣ, ಕೊಡ್ತಾನೆ, ಅಲ್ಲಿವರೆಗೆ ಸ್ವಲ್ಪ ಕಾಯೋಣ. ಇವೆರಡೂ ನಾವು ಗಮನದಲ್ಲಿಟ್ಟುಕೊಂಡು ಜೀವನ ನಡೆಸಬೇಕು. ಅದು ಇದರ ತಾತ್ಪರ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.